ಮೈಸೂರಿನಲ್ಲಿ ಪೆರಿಫೆರಲ್ ರಸ್ತೆಗೆ ಶೀಘ್ರ ರೂಪುರೇಷ, ಎಲ್ಲೆಲ್ಲಿ ಭೂಸ್ವಾಧೀನ ಸಾಧ್ಯತೆ. ಮೈಸೂರಿನಲ್ಲಿ ಪೆರಿಫೆರಲ್ ರಸ್ತೆ ನಿರ್ಮಾಣದ ಡಿಪಿಆರ್ ಸಿದ್ಧಪಡಿಸಿರುವ ಕಾರ್ಯವು ಒಂದೆರಡು ವಾರಗಳಲ್ಲಿ ಆರಂಭವಾಗಲಿದೆ. ಸೆಲ್ಫ್ ಫೈನಾನ್ಸಿಂಗ್ ವಿಧಾನದಲ್ಲಿ ರಸ್ತೆ ನಿರ್ಮಾಣವಾಗಲಿದ್ದು, ಭೂಸ್ವಾಧೀನ ಪ್ರಕ್ರಿಯೆ ನಂತರ ಕಾಮಗಾರಿ ಆರಂಭವಾಗಲಿದೆ. ಈ ಯೋಜನೆಯು ನಗರದ ಬೆಳವಣಿಗೆಗೆ ಪೂರಕವಾಗಿದ್ದು, ಆರ್ಥಿಕ ಸ್ವಾವಲಂಬನೆ ಮತ್ತು ಸುಗಮ ಸಂಚಾರಕ್ಕೆ ಅನುಕೂಲವಾಗಲಿದೆ. ಬಹು ನಿರೀಕ್ಷಿತ ಪೆರಿಫೆರಲ್ ನಿರ್ಮಾಣ ಯೋಜನೆ ಅನುಷ್ಠಾನ ಪ್ರಮುಖ ಘಟ್ಟ ತಲುಪಿದ್ದು, ರಸ್ತೆ ಯಾವ ಸ್ವರೂಪದಲ್ಲಿ ಬರಬೇಕೆಂಬ ರೂಪುರೇಷೆಯನ್ನು ಒಳಗೊಂಡ ಡಿಪಿಆರ್ ಸಿದ್ಧಪಡಿಸಿರುವ ಕಾರ್ಯ ಒಂದೆರಡು ವಾರದಲ್ಲಿ ಆರಂಭವಾಗಲಿದೆ. ಸರ್ಕಾರಕ್ಕೆ ಆರ್ಥಿಕ ಹೊರೆಯಾಗದಂತೆ ಸೆಲ್ಫ್ ಫೈನಾನ್ಸಿಂಗ್ ವಿಧಾನದಲ್ಲಿ ಮೈಸೂರಿನ ಪೆರಿಫೆರಲ್ ರಿಂಗ್ ರಸ್ತೆ ನಿರ್ಮಿಸಲು ಡಿಪಿಆರ್ ಸಿದ್ಧಪಡಿಸಲು ಮೈಸೂರು ಡೆವಲಪ್ಮೆಂಟ್ ಅಥಾರಿಟಿ ನಿರ್ಧರಿಸಿದೆ. ಸುಮಾರು 7.5 ಕೋಟಿ ರು ವೆಚ್ಚದ ಟೆಂಡರ್ನಲ್ಲಿ ಪಾಲ್ಗೊಳ್ಳಲು ಗುಜರಾತ್, ಮಹಾರಾಷ್ಟ್ರ ಸೇರಿದಂತೆ ರಾಜ್ಯದ ನಾನಾ ಭಾಗಗಳಿಂದ ಅರ್ಜಿ ಹಾಕಿದ್ದಾರೆ. ಟೆಕ್ನಿಕಲ್ ಬಿಡ್ ಕೂಡ ಓಪನ್ ಆಗಿದೆ. ಇದೀಗ ಅದರ ಪರಿಷ್ಕರಣೆ ಕಾರ್ಯ ನಡೆಯುತ್ತಿದೆ. ಈ ಡಿಪಿಆರ್ ಅನ್ನು ಪಿಪಿಪಿ ಮಾದರಿಯಲ್ಲೇ ಮಾಡಲಾಗುತ್ತದೆ. ಮುಂದಿನ ಒಂದೆರಡು ವಾರದಲ್ಲಿ ಡಿಪಿಆರ್ ಸಿದ್ಧಪಡಿಸಿರುವ ಕಾರ್ಯ ಆರಂಭವಾಗಲಿದೆ. ಅದಾದ ನಂತರ ಭೂಸ್ವಾಧೀನ ಪ್ರಕ್ರಿಯೆ ಕೈಗೊಳ್ಳಲಾಗುವುದು. ಬಳಿಕ ನಾನಾ ಹಂತಗಳಲ್ಲಿ ಪೆರಿಫೆರಲ್ ರಸ್ತೆ ನಿರ್ಮಾಣ ಕಾರ್ಯ ನಡೆಯಲಿದೆ ಎಂದು ಎಂಡಿಎ ಆಯುಕ್ತ ರಕ್ಷಿತ್ ಅವರು ತಿಳಿಸಿದ್ದಾರೆ. ಯೋಜನೆ ಅನಿವಾರ್ಯತೆ ಏನು? ಬೆಂಗಳೂರಿನ ನಂತರ ವೇಗವಾಗಿ ಬೆಳೆಯುತ್ತಿರುವ ನಗರಗಳಲ್ಲಿ ಮೈಸೂರು ಮುಂಚೂಣಿಯಲ್ಲಿದೆ. ಸದ್ಯ ಬೆಂಗಳೂರು ನವೀಕರಣದ ಉತ್ತುಂಗದಲ್ಲಿದ್ದು, ಇದೇ ಪರಿಸ್ಥಿತಿ ಮುಂದುವರೆಯಲು ಸಾಧ್ಯವಾಗದ ಹಂತ ತಲುಪಿದೆ. ಹಾಗಾಗಿ ಬೆಂಗಳೂರಿಗೆ ಪೂರಕವಾಗಿ ಮೈಸೂರು ನಗರವನ್ನು ಕಟ್ಟುವ ಚಿಂತನೆ ನಡೆದಿದೆ. ಹೀಗಾಗಿ ಬೆಂಗಳೂರಿನಲ್ಲಿ ಕೈಗಾರಿಕೆ, ಶಿಕ್ಷಣ ಸೇರಿದಂತೆ ನಗರದ ಒಟ್ಟು ಬೆಳವಣಿಗೆಗೆ ಅನುಕೂಲವಾಗುವಂತೆ ಪೆರಿಫೆರಲ್ ರಿಂಗ್ ರಸ್ತೆ ನಿರ್ಮಾಣವಾಗುತ್ತಿದೆ. ಈ ಹಿಂದೆಯೇ ಡಿಪಿಆರ್ ಆಗಿತ್ತು. ಈಗಾಗಲೇ ಒಮ್ಮೆ ಮುಡಾ ವತಿಯಿಂದ 1.9 ಕೋಟಿ ರು ವೆಚ್ಚದಲ್ಲಿ ಪೆರಿಫೆರಲ್ ರಸ್ತೆ ನಿರ್ಮಿಸಲು ಡಿಪಿಆರ್ ಸಿದ್ಧಪಡಿಸಲಾಗಿತ್ತು. ಆದರೆ ಈ ರಸ್ತೆಯು ಕೆಲ ಗ್ರಾಮಗಳ ಮನೆಗಳ ಮೇಲೆ ಹಾದು ಹೋಗುತ್ತಿತ್ತು. ಇದರಿಂದ ಜನಕ್ಕೆ ತೊಂದರೆಯಾಗುತ್ತಿದೆ ಎಂಬ ಕಾರಣಕ್ಕೆ ಪ್ರಾಧಿಕಾರವು ಜಮೀನುಗಳ ಮೇಲೆ ಗ್ರೀನ್ ಬೆಲ್ಟ್ನಲ್ಲಿ ಸಾಗುವ ರಸ್ತೆಯನ್ನು ನಿರ್ಮಿಸಲು ನಿರ್ಧರಿಸಿತ್ತು. ಹಸಿರು ವಲಯ ಗುರುತು ರಿಂಗ್ ರಸ್ತೆ ಮತ್ತು ಪೆರಿಫೆರಲ್ ರಿಂಗ್ ರಸ್ತೆಯ ನಡುವೆ ಬರುವ ಉಳಿಕೆ ಜಮೀನು, ಅರಣ್ಯ ಭೂಮಿ ಸೇರಿದಂತೆ ಇಂತಿಷ್ಟು ಜಾಗವನ್ನು ಗ್ರೀನ್ ಬೆಲ್ಟ್ ಆಗಿ ಉಳಿಸಿಕೊಳ್ಳಬೇಕಿದೆ. ಅದಕ್ಕಾಗಿ ಡಿಪಿಆರ್ ಸಿದ್ಧಪಡಿಸುವ ಹಂತದಲ್ಲಿಯೇ ಗ್ರೀನ್ ಬೆಲ್ಟ್ ವಲಯವನ್ನು ಮೊದಲೇ ನಿಗದಿ ಮಾಡಿಕೊಳ್ಳುವ ಕಾರ್ಯವೂ ಕೂಡ ನಡೆದಿದೆ. ಸಾರ್ವಜನಿಕ ಸಹಭಾಗಿತ್ವದ ಯೋಜನೆ ಪೆರಿಫೆರಲ್ ರಸ್ತೆಯ ಅಕ್ಕಪಕ್ಕದ ಭೂ ಮಾಲೀಕರೊಂದಿಗೆ ಮಾತಾಡಿಕೊಂಡು ಅವರ ಸಹಭಾಗಿತ್ವದಲ್ಲಿ ಆ ಜಾಗವನ್ನು ಅಭಿವೃದ್ಧಿಪಡಿಸಿ ಅದರಿಂದ ಬರುವ ಹಣದಲ್ಲಿಯೇ ಪೆರಿಫೆರಲ್ ರಸ್ತೆ ನಿರ್ಮಿಸುವ ವಿಧಾನ ಇದಾಗಿದೆ. ಇದಕ್ಕಾಗಿ ಪೂರಕವಾಗಿ ರಸ್ತೆ ಆಸುಪಾಸಿನಲ್ಲಿರುವ ನಗರದ ಬೆಳವಣಿಗೆಗೆ ಪೂರಕವಾಗಿ ಬೇಕಿರುವ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಂಡು ವ್ಯವಸ್ಥಿತವಾಗಿ ನಗರ ಬೆಳವಣಿಗೆಗೆ ಒತ್ತು ನೀಡಲಾಗುತ್ತಿದೆ. ಇನ್ನು ಪೆರಿಫೆರಲ್ ರಸ್ತೆ ನಿರ್ಮಾಣದಿಂದ ಮೈಸೂರು ನಗರದ ಅಭಿವೃದ್ಧಿ ದಿಕ್ಕು ಬದಲಾಗುತ್ತದೆ. ವ್ಯವಸ್ಥಿತ ನಗರ ಕಟ್ಟಲು ಈ ಯೋಜನೆ ಮಹತ್ವದ್ದಾಗಿದ್ದು, ಶೀಘ್ರದಲ್ಲೇ ಯೋಜನೆಯ ರೂಪುರೇಷೆಯ ಡಿಪಿಆರ್ ಮಾಡುವ ಕಾರ್ಯ ಆರಂಭವಾಗಲಿದೆ ಎಂದು ರಕ್ಷಕ್ ಎಂಡಿಎ ಆಯುಕ್ತರು ತಿಳಿಸಿದ್ದಾರೆ. ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನಿದೆ ಅನ್ನೋದನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.